ದೇವರಿಗೆ ಆರಾಧು निर्विघ्नताफलसिद्ध्यर्थं समये निर्विघ्नताफलसिद्ध्यर्थं श्री पंचमुखी महागणपति सर्वमंगलमांगल्ये गौरी नारायणे नमो सुदेवं ब्राह्मे नमः माहेश्वरी नमः कौमारी नमः विष्णवे नमः ಮನೋಜ್ ಬಾಂಡ ನೀನು ಏನು ಏನಾಗಲ್ಲ ನೀರು ನಾವು ಕ್ಲಾಸ್ ತಗೊಂಡ್ಬಿಡ್ತೀವಿ ಡೌನ್ ಇದೆ ಅಣ್ಣ ಸ್ವಲ್ಪ ಡೌನ್ ಮಾಡೋಣ ಕ್ಲಾಸ್ ಮಾಡೋಣ ಬೇಡ ಸರಿ ನೋಡಿ ಶಾರ್ಟ್ ಆಗ್ಬಿಡ್ತೀವಿ ನೋಡಿ ಒಂದು ನಿಮಿಷ ಬೇಡ ಹೊಡಿ ಬಿಡ ನೋಡಿ ಸರ್ ನೋಡಿ ಅಣ್ಣ ಎಲ್ಲ ಕೂತ್ಕೊಂಡ್ಬಿಡ್ರ ಮಾಡೋಣ ನಮ್ಮ ಮೊಬೈಲ್ ಡೌನ್ ಮಾಡೋಣ ಹಾಗೆ ಇಟ್ಕೊಳ್ಳಿ ಇಲ್ಲಿ ಬಿಡಪ್ಪ ಬೇಡ ಸ್ಟಾರ್ಟ್ ಮಾಡಿ ಬೇಡ ಇಲ್ಲ ಇಲ್ಲಿ ಇದು ಮುಂಚೆ ಗ್ರಾಂಡ್ ಸರ್ಕಾರ ಮತ್ತು ಇದು ಮಕ್ಕಳ ಕರ್ಕೊಂಡು ಸಿನಿಮಾ ಮಾಡಿದ್ದು ಅದರಲ್ಲಿ ಸಿನಿಮಾ ಪೋಸ್ಟ್ ಕೊಡೋದಕ್ಕೆ ಇದೆ ಅದು 3ನೇ ಸಿನಿಮಾ K18 ಇದಕ್ಕೆ ಮೇನ್ ಲೀಡ್ ಪುರುಷ ಉಪನಂದ ಇದು ಮುಂದೆ ಮಾಡ್ತಾಯಿದ್ದಾರೆ ವರ್ಧನ ಮಾಡಿದ್ದಾರೆ ಆ್ಯಕ್ಚುಲಿ ಸ್ವಲ್ಪ ದೀಪ ಅವರು ಮಾಡಿದ್ದಾರೆ ಇನ್ನು ವಿಜಿ ಪೂಜಾ ಒಂದು 8 ಜನ ಟೋಟಲ್ ಆರ್ಟಿಸ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ ಇದೊಂದು ಆರಾಮ್ ಬೇಸು ಸಸ್ಪೆನ್ಸ್ ಅಂತ ಇಲ್ಲಿ ಎಲ್ಲ ಫುಲ್ ಘಟನೆ ನಡೆಯೋದು ಚಿಕ್ಕಮಗಳೂರಲ್ಲಿ ಇದು ಒಂದು ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಡೆಯುವಂಥ ಘಟನೆ ಆಗ್ತಿತ್ತು ಆ ಘಟನೆಯಲ್ಲಿ ಏಕೆ ಬಂದು ಮಾತ್ರ ಕ್ಯಾರೆಕ್ಟ್ರು ಮತ್ತು ತನಿಷಕುಪ್ಪನ ಮಾತ್ರ ಕ್ಯಾರೆಕ್ಟರಲ್ಲಿ ಒಂದು 7 ಎಲಿಮೆಂಟ್ಸ್ ಬರುತ್ತೆ ಸಾಯಂಕಾಲ 6 ಗಂಟೆ ಬೆಳಗ್ಗೆ 6 ಗಂಟೆ ಅಷ್ಟೇ ಇಲ್ಲಿ 2ರಿಂದ 6 ಗಂಟೆಗೆ ಈಗ ಹೋಗೋಷ್ಟಾಗಿ ಒಂದು 4-5 ಎಲಿಮೆಂಟ್ಸ್ ಬರುತ್ತೆ ಆ ಎಲಿಮೆಂಟ್ಸು ಬಚಾವಕ್ಕೆ ಹೋಗೋದೇ ಕಾನ್ಸೆಪ್ಟ್ ಆಗ್ತದೆ ಟೋಟಲ್ ಇಲ್ಲ ಮೇಡಮ್ ಇದು ಆ್ಯಕ್ಚುಲಿ ಒಂದು ಚಿಕ್ಕಮಗಳೂರಲ್ಲಿ ಒಂದು 10 ವರ್ಷ ಮುಂಚೆ ಘಟನೆ ಅದನ್ನು ಬಂದು ನಾನು ಹೇಳ್ತಾ ಇರ್ತೀನಿ ಆ ಪ್ಲೇಸ್ನ ಮಾಡ್ಕೊಂಡು ಸ್ಟೋರಿ ಮಾಡ್ತಿದ್ದೀನಿ
ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ಕ್ಯಾಮ್ರಾ ಇದು ನಮ್ಮ ಕ್ಯಾಮ್ರಾಮನ್ ಮುದ್ಧಾನೆ ಮಾಡ್ತಾ ಇದ್ದಾರೆ. ನಮ್ಮ ಎಡಿಟ್ರ್ ಬಂದು ನಮ್ಮ ರಘು ಅಂದ್ಬಿಟ್ಟು, ನಮ್ಮ ಪ್ರೆಸಿಡೆಂಟ್ ಬಂದು ನಮ್ಮ ಮಾಸ್ಟರ್ ಮಾಡ್ತಾ ಇದ್ದಾರೆ, ಎರಡು ಮಾಸ್ಟರ್ ಮಾಡ್ತಾ ಇದ್ದಾರೆ. ನಮ್ಮ ಲಿರಿಕ್ಸ್ ಬಂದು ನಮ್ಮ ಶಶಿ ಅವರು ಬರೆಯೋರು ತಿಳ್ಕೊಂಡಿದ್ದಾರೆ ಲಿರಿಕ್ಸ್ ಎಲ್ಲ. ಮ್ಯೂಸಿಕ್ಕು ನಮ್ಮ ರಾಜ್ ಕಿಶೋರ್ ಅಂತ ಎಲ್ ಕಿಶೋರ್ ಬಂದಿಲ್ಲ ಆ್ಯಕ್ಚುಲಿ ಇವತ್ತು ಅವ್ರು ಮಾಡಿದ್ರು ಇಲ್ಲ ಸರ್. ಕನ್ನಡ, ತಮಿಳು, ತೆಲುಗು ಒಂದು ಸ್ಟೆಪ್ ಮಾಡ್ತೀನಿ, ಮಲಯಾಳಂ ಹಿಂದಿ ಒಂದು ಸ್ಟೆಪ್ ಮಾಡ್ತೀನಿ. ಟೋಟಲ್ 5 ಲ್ಯಾಂಗ್ವೇಜ್ ಇದು. ಅಲ್ಲ ಶೂಟಿಂಗ್ಗೆ ಸಪ್ರೇಟ್ ಮಾಡ್ತೀರಾ ಏನು? ಶೂಟಿಂಗ್ ಸಪ್ರೇಟ್ ಮಾಡ್ತೀನಿ. ಫಸ್ಟ್ ಕನ್ನಡ, ತೆಲುಗು, ತಮಿಳು ಮಾಡ್ತೀನಿ, ಆಮೇಲೆ ಹಿಂದಿ, ಮಲಯಾಳಂ ಮಾಡ್ತೀನಿ. ಆರ್ಟಿಸ್ಟ್ ಯಾರು ಇರ್ತಾರೆ ಅದರಲ್ಲಿ? ಓಕೆ. ಮತ್ತು ಸಪ್ರೇಟ್ ಶೂಟಿಂಗ್ ಯಾಕೆ? ಈಗೆಲ್ಲ ಡಬ್ಬಿಂಗ್ ಮಾಡೇ ಮಾಡ್ತಾರಲ್ವಾ? ಇಲ್ಲ ಸರ್, ಬಕೆಟ್ ಚೇಂಜ್ ಆಗುತ್ತೆ ಸ್ವಲ್ಪ. ಆ ಕ್ರಿಯೇಟಿವಿಟಿಗೆ ಬಕೆಟ್ ಚೇಂಜ್ ಮಾಡ್ಕೊಂಡು ಮಾಡುವಂತ. ಶೂಟಿಂಗ್ ಯಾವಾಗಿಂದ ಶುರು ಮಾಡ್ತಿದ್ದೀರಾ? ಸರ್ ನೆಕ್ಸ್ಟ್ ಮಂಡೇ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ರತಿಯೊಂದು ಮಳೆ ಬಂದರೆ ಹೋಗಲ್ಲ, ಒಂದು ವಾರ ಬೇರೆ ಆಗ್ತದೆ. ಮಳೆ ಇಲ್ಲ ಅಂದರೆ ಮಂಡೇ ಸ್ಟಾರ್ಟ್ ಮಾಡ್ತೀವಿ. ಮಂಡೇ ಓಕೆ. ಬೇರೆ ಇನ್ನೂ ಆರ್ಟಿಸ್ಟ್ಗಳು ಯಾರು ಇರ್ತಾರೆ? ಇಷ್ಟೇ ಜನ ಸರ್, ಮತ್ತೆ ಆಗಿಲ್ಲ. ಕನಿಷ್ಠ ಮೇಡಮ್ ಅವರು, ಏಕೆ ಮುಂದವರು, ಮತ್ತು ವರ್ಧನು, ನಮ್ಮ ದೀಪು, ಆಮೇಲೆ ಇನ್ನು ನಾವು 4 ಜನ ವಿಜಿ, ಒಂದು 4 ಎಷ್ಟು ಬರ್ತಾರೆ ಅಷ್ಟೇ. ಟೋಟಲ್ 20 ಜನ ಆರ್ಟಿಸ್ಟ್ ಇಷ್ಟೇ ಜನ ಸರ್ ಬರ್ತಾರೆ. ಓಡಿ ಏನು ಹಾರರ್ ಥ್ರಿಲ್ಲರ್ ಆಗ? 6 ತಿಂಗಳು ಸಬ್ಸಿಡಿ ಕೊಡಿ ನೆಕ್ಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬ ಪೇಷನ್ಸಿಂದ ನಾನು ಬರೋವರೆಗೂ ಕಾದಿದ್ದು, ಇನ್ನೊಬ್ರು ಬರೋವರೆಗೂ ಕಾದಿದ್ದು, ತುಂಬ ಇಟ್ಸ್ ಅ ಲಾಂಗ್ ಮುಹೂರ್ತ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಹೀಗೆ ಇರಲಿ. KA18 ಈ ಒಂದು ಸಿನಿಮಾದಲ್ಲಿ ಅಂದರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಕೊಟ್ಟಿದ್ದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ, ಇವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ ಹೇಳ್ತಾ ಇದ್ದಿದ್ದರಿಂದ ಈ ಸಿನಿಮಾ ನನಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಮೋಹನ್ ಸರ್, ಮಂಜು ಸರ್ ಆ್ಯಂಡ್ ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದೇ ಸರ್ ಹೇಳಿದಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರಿಗೆ ತೊಂದರೆ ಕೊಡ್ತಾರೆ, ಯಾರ್ಯಾರಿಗೆ ಒಳ್ಳೇದು ಮಾಡ್ತಾರೆ, ಅಥವಾ ಏನೇನು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದೇ ಕಂಪ್ಲೀಟ್ ಸಿನಿಮಾ ಆಗಿದೆ. ಆ್ಯಂಡ್ ಭಾಳಷ್ಟು ಕಡಿಮೆ ಜನ ಆರ್ಟಿಸ್ಟನ್ನ ಇಟ್ಕೊಂಡು ಸಿನಿಮಾನ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಆ ಒಂದು ಚಾಲೆಂಜ್ನ ಮೋಹನ್ ಸರ್ ತಗೊಳ್ತಿದ್ದಾರೆ. ಆ್ಯಂಡ್ ಮುಂಜಾನೆ ಮಂಜು ಅವರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಅವಾಗ ಮುಸ್ಸಂಜೆ ಅಂತ ಕನ್ಫ್ಯೂಸ್ ಆಗಿ ಉಲ್ಟಾ ಪಲ್ಟಾ ಹೇಳ್ತಿರ್ತೀನಿ, ಅದಕ್ಕೆ ಅವ್ರು ಮುಖ ಮಾಡ್ತಾ ಇದ್ದಾರೆ. ಸೊ ವೆರಿ ಕಂಪ್ಯಾಟಬಲ್ ಆ್ಯಂಡ್ ತುಂಬ ಈಸಿ ಗೋಯಿಂಗ್ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಅಂದರೆ ಕ್ಯಾಶುವಲ್ ಆಗಿ ನಾವು ಫೋನ್ನಲ್ಲಿ ಸಡನ್ನಾಗಿ ಇದೊಂದು ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇಮಿಡಿಯೇಟಾಗಿ ಶೂಟ್ ಮಾಡೋದಕ್ಕೆ ಹೇಗೆ ಫೋನ್ನ ತೆಗೆದಿಟ್ಕೊಳ್ತೀವೋ ಆ ರೀತಿಯಾಗಿ ಅಷ್ಟು ಕಂಫರ್ಟಬಲ್ ಆಗಿ ಅವರು ಕ್ಯಾಮ್ರಾನ ಇಟ್ಕೊಂಡು ಓಡಾಡ್ತಿರ್ತಾರೆ. ಆ್ಯಂಡ್ ಇದೇ ಲೊಕೇಶನ್ ಅಂತ ಫಿಕ್ಸ್ ಆದಮೇಲೆ ಆ ಲೊಕೇಶನಲ್ಲಿ ಯಾವ ಆ್ಯಂಗಲ್ ಆದ್ರೂ ಹಿ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 minutes. ಸೊ ಅಷ್ಟು ಫಾಸ್ಟ್ ಕ್ಯಾಮ್ರಾಮ್ಯಾನ್ ಅವರು. ಸೊ ಶೂಟಿಂಗ್ ಕೂಡ ತುಂಬ ಫಾಸ್ಟಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಎ ಗುಡ್ ಫಿಲ್ಮ್. ನಿಮ್ಮ ಪಾತ್ರದ ಬಗ್ಗೆ ಏನಾಗಿರ್ತಾರೆ? ನಿಮ್ಮ ಪಾತ್ರದ ಬಗ್ಗೆ ಓಕೆ, ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಸೊ ಬೇಸಿಕ್ಲಿ ಸರ್ ಹೇಳಿದ್ರಲ್ಲ, 6 ಗಂಟೆಗೆ ಶುರುವಾಗಿ ಮುಂಚೆ ಅಂದರೆ ಈವ್ನಿಂಗ್ 6 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಂಡ್ ಆಗುವಂಥದ್ದು ಅಂತ. ಸೊ ಆ ಜರ್ನಿನಲ್ಲಿ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, ATM ಮಂಜು ಅವ್ರನ್ನ ಮೀಟ್ ಮಾಡ್ತೀನಿ. ಆ ಒಂದು ಪಾತ್ರ ಬಂದು ಅದೇ ಊರಿನವ್ರಾಗಿರ್ತಾರೆ. ಸೊ ಸರ್ ಆ್ಯಕ್ಚುಲಿ ರಿವೀಲ್ ಮಾಡೋಕ್ಕಾಗಲ್ಲ ಇವಾಗಿದು. ಸೊ ನಾವಿಬ್ರು ಜರ್ನಿ ಮಾಡ್ತೀವಿ. ಆ ಒಂದು ನೈಟ್ ದಾರಿನಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ಕಾಡು ದಾರಿನಲ್ಲಿ ಜರ್ನಿ ಮಾಡ್ತೀವಿ. ಸೊ ಆ ಜರ್ನಿನಲ್ಲಿ ಏನು ನಡೆಯುತ್ತೆ ಅನ್ನೋದೇನೆ ಸಿನಿಮಾ ಆಗುತ್ತೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಊರು ಸೇರ್ತೀನಿ ಅಥವಾ ಅವ್ರು ಊರು ಸೇರ್ತೀರ ಅನ್ನೋದೇನೆ ವಿಷಯ. ಏನು ನೀವು ಆತ್ಮನ ಇದರಲ್ಲಿ? ಹಾಂ ಸರ್ ನಿಜ ಘಟನೆ ಬಿಡಿ ಪಬ್ಲಿಕ್ ಎಲ್ಲ ಕೇಳ್ತಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದೇ ಊರಿನಲ್ಲಿ ಶೂಟ್ ಮಾಡೋದಕ್ಕೂ ಸ್ವಲ್ಪ ಭಯ ಇದೆ. ಅಲ್ಲೇ ಏನೋ ನಡೆದಿರೋಂಥದ್ದು, ನಾವು ಅದೇ ಪಾತ್ರಗಳನ್ನ ನಿಭಾಯಿಸುವಂಥದ್ದು ಏನಿದೆಯಲ್ಲ, ನಮಗೂ ಒಂದು ಸ್ವಲ್ಪ ಭಯನೂ ಹುಟ್ಟಿಸಿದೆ. ಆ ಕಾಡು ಕೂಡ ಹಂಗೆ ಇದೆ, ನೋಡಿದ್ರೆ ಸ್ವಲ್ಪ ಭಯನೇ ಆಗುತ್ತೆ. ಒಂಚೂರಲ್ಲಿ ಏನಾದ್ರು ಕಲ್ ಬಿತ್ತು ಅಥವಾ ಇನ್ನೇನೋ ಮರದಿಂದ ಏನಾದ್ರು ಬಿತ್ತು ಅಂದ್ರೂ ಕೂಡ ಕರಡಿ ಬಂತು ಅಂತ ಓಡೋಗಿರೋಂಥ ಸೀಕ್ವೆನ್ಸಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಮ್ಗೇನು ಬೆಸ್ಟ್ ಆಗುತ್ತೋ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ. ಕೊಡಿ.
ಎಲ್ರಿಗೂ ಸರ್, ಮುಂದೆ ಕೂತಿರೋ ಎಲ್ಲ ಪತ್ರಮ ಮಾಧ್ಯಮದವರಿಗೆ ನನ್ನ ವಂದನೆಗಳು. ಪಾಪ ನಿಮ್ಮನ್ನು ತುಂಬ ಕಾಯಿಸಿದ್ವಿ, ಡೈರೆಕ್ಟರ್ ಸರ್ ನಾವು ಶ್ರಮಿಸಬೇಕು. ನನ್ನ ಹೆಸರು ATM ಮಂಜು ಅಂತ, ಮೂಲತಃ ಚಿಕ್ಕಮಗಳೂರು ಹತ್ರ ಹಿರೇಮಂಗ್ಳೂರು ನಮ್ಮದು ಊರು. ನಾನು ಈ ಫಿಲಮ್ ಲ್ಯಾಂಡ್ಗೆ ಇದೇ ಫಸ್ಟ್ ಎಂಟ್ರಿ ಕೊಡ್ತಿರೋದು. ನಾನು ಶಾಲೆ ಕಾಲೇಜಲ್ಲೆಲ್ಲ ನನಗೆ ಡ್ಯಾನ್ಸ್ ಅಂದರೆ ನಾಟಕ ಮಾಡೋದು ಅದೆಲ್ಲ ನನ್ನದು ಫೇವರು. ಇದು ನಾನು ಒಂದು ಚಿಕ್ಕಮಗಳೂರಲ್ಲಿ ಒಂದು 25 ವರ್ಷದ ಹಿಂದೆ ನಮ್ಮ ತಂದೆ ನಾನು ಕೆಮ್ಮಣ್ಣಗುಡ್ಡಿ ಅಂತ ಇದೆ ಚಿಕ್ಕಮಗಳೂರಲ್ಲಿ, ಅಲ್ಲಿ ಒಂದು ಸತ್ಯ ಘಟನೆ. ಇದು ನಾನಾಗ PUC ಓದ್ತಾ ಇದ್ದೆ ಈ ಘಟನೆ ನಡೆದಾಗ. ಅದನ್ನ ಆಧಾರತೆ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾಹೇಬರಿಗೆ ಹೇಳ್ಬಿಟ್ಟು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಅವರು ಆಯ್ತು ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿ ನಾವು ಸ್ಟೋರಿ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಸತ್ಯ ಘಟನೆ. ಇದು ಒಂದು ಆ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಇರುತ್ತೆ, ಸೆಂಟ್ರಲ್ ಒಂದು ಕಾಡು ಇರುತ್ತೆ, ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ವಾಕ್ಯಬಲ್ಲೇ ಹೋಗ್ಬೇಕು. ಆ ಜರ್ನಿಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕತೆ. ಅದರಲ್ಲಿ ನಾನು ಸೇಫಾಗಿ ಬರ್ತೀನೋ ಇಲ್ಲೋ ಅನ್ನೋದು ಇದ್ರದ್ದು ಸ್ಟೋರಿ. ಇದರಲ್ಲಿ ನಾನು ತನಿಷಾ ಮೇಡಮ್ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಹೊಸಬ, ನನಗೆ ಪಾತ್ರ ಮಾಡೋದಕ್ಕೆ ಅಷ್ಟು ಇದಿಲ್ಲ. ಇವ್ರ ಜೊತೆ ನಿಂತು ನಾನು ಕಲಿತಾ ಇದ್ದೀನಿ. ನಿಮ್ಮ ಸಹಕಾರ ಎಲ್ಲ ಇರಬೇಕು. ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಈ ಮೂವಿಗೆ ನಾನೇ ಪ್ರೊಡ್ಯೂಸರ್ ಆಗಿ, ಮತ್ತು ನಮ್ಮ ಸ್ನೇಹಿತರಾಗಿರುವಂಥ ಸೋನಿಯಾ ರಾವತ್ ಅವರು ಕೋ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಶೂಟಿಂಗ್ ಟೈಮಲ್ಲಿ ನಾನು ನಿಮಗೆ ಕೇಳ್ಕೊಡ್ತೀನಿ, ಒಂದು ಶೂಟಿಂಗ್ ಟೈಮಲ್ಲಿ 11 P ಅವರು ವ್ಯವಸ್ಥೆ ಮಾಡಿ ಒಂದು ಪಬ್ಲಿಸಿಟಿ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಡ್ತಿದ್ದೀನಿ. ಹಾಗೆ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನು ಹೊಸಬ ಈ ಫಿಲಮ್ ಇಂಡಸ್ಟ್ರಿಗೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ನಾನು ಕೇಳ್ಕೊಳ್ತಿದ್ದೀನಿ ಮಾಧ್ಯಮ ಮಾತ್ರ. ಅಲ್ಲ, ಇದು ಯಾವ ಕಾಲಘಟ್ಟದಲ್ಲಿ ನಡೆಯುತ್ತೆ ಕಥೆ ಇರಲಿ? ನೀವು ಅವಾಗ ನೋಡಿರೋ ಕಥೆ ಅಲ್ವಾ? ಈಗ ಆ ಕಾಲದಲ್ಲೇ ಶೂಟ್ ಮಾಡ್ತೀರಾ, ಈ ಕಾಲಘಟ್ಟಕ್ಕೆ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ದೀರಾ? ಸರ್, ಆ ಮೂವಿಯಲ್ಲಿ ದೇವಿ ಇದೆಯೋ ಇಲ್ವೋ ಅನ್ನೋದೇ ಸ್ಟೋರಿ. ಜನಗಳಿಗೆ ಒಂದು ಮೆಸೇಜು. ಈಗಿನ ಕಾಲದವರು ದೆವ್ವ ಭೂತ ಅಂತ ನಂಬ್ತಾರೋ ಅಂತ ಅದೊಂದು ಮೆಸೇಜು ಸರ್. ಪಬ್ಲಿಕ್ಕಿಗೆ ಅದೊಂದು ಮೆಸೇಜ್ ಕೊಡ್ತಾ ಇರೋದು. ಈಗ ದೆವ್ವ ಇದೆ ಭೂತ ಇದೆ ಅಂತ ಹೇಳ್ತಾರೆ, ಅದನ್ನ ಸುಳ್ಳು ಅಂತ ಸಾಧನೆ ಮಾಡಿ ತೋರ್ಸೋಕ್ಕೆ ಹೊರಟಿರ್ತೀನಿ ನಾನು. ಆವಾಗ ಒಂದು ಕಾಡು ಮಧ್ಯದಲ್ಲಿ ಇವರು ತನಿಷಾ ಮೇಡಮ್ ಅವರು ಎಂಟ್ರಿ ಕೊಡ್ತಾರೆ, ಅಲ್ಲೇ ಟ್ವಿಸ್ಟ್ ಆಗುತ್ತೆ ಸ್ಟೋರಿ. ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಮ್ಮ ಮಹೇಶ್ ಅಣ್ಣ, ಗಾರ್ಡನ್ ಡೈರೆಕ್ಟ್ರು. ಅವರು ನನ್ನ ರೆಫರ್ ಮಾಡಿರ್ತಾರೆ. ಮತ್ತು ATM ಮಂಜಾಳ ಅವರು ಪ್ರೊಡ್ಯೂಸರ್ನಲ್ಲಿ ಮಾಡಿಸಿ ಮೋಹನ್ ಸರ್ ನನಗೆ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಡ್ತಿರ್ತಾರೆ. ಏನಪ್ಪ ಅಂದರೆ ಒಂದು ನೈಟಲ್ಲಿ ನಡೆಯೋ ಘಟನೆ ಆಗಿರೋದ್ರಿಂದ ನನ್ನೊಂದು ಕ್ಯೂರಿಯಾಸಿಟಿ. ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ಥರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಸಿನಿಮಾ ಮಾಡ್ತಾ ಇರೋದು. ಮತ್ತು ನಮಗೇನು ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಮತ್ತು ನೆಕ್ಸ್ಟ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು. ನಾನು ಈ ಮೂವಿಗೆ ಸಾಹಿತ್ಯನ ಬರ್ತಾ ಇದ್ದೀನಿ. ಈ ಮೂವಿಗೆ ನನಗೆ ಸಾಹಿತ್ಯ ಬರಲಿಕ್ಕೆ ATM ಮಂಜಣ್ಣ ಅವರು ಈ ಮೂವಿಗೆ ನಾಯಕನಾಗಿ ಮಾಡ್ತಾ ಇದ್ದೀನಿ. ಬಂದಿರತಕ್ಕಂಥ ಮಾಧ್ಯಮಿಕರು ಹಾಗೂ ಎಲ್ಲ ಸ್ನೇಹಿತರಿಗೂ ಕಲಾವಿದರಿಗೂ ಧನ್ಯವಾದಗಳು ಹೇಳ್ತಾ, ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿಸಿದಂಥ ಮೊದಲನೇ ವ್ಯಕ್ತಿ ನಮ್ಮ ಮಹೇಶ್ ಅಣ್ಣನಿಗೆ ನಾನು ಋಣಿಯಾಗಿರ್ತೀನಿ. ಮಹೇಶ್ ಅಣ್ಣ ಒಂದು ಮಾತು ಹೇಳಿದ್ದಕ್ಕೆ ಮೋಹನ ಏನು ಹೇಳ್ತೀರಾ, ಸರಿ ಬಂದಿದ್ದೀಪು ಮಾಡಿ ಅಂತ ಹೇಳಿ ನನಗೂ ಬೆಂಬಲ ಕೊಟ್ಟು ಮಾಡಿಸ್ತಿರೋದಕ್ಕೆ ಮೋಹನನಿಗೆ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ಮಂಜಣ್ಣನವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ತನಿಷಾ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ನೋಡಿದಾಗ ಚೂರು ಭಯ ಆಗುತ್ತೆ, ಆದರೂ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಂಜು ಸರು, ಡೈರೆಕ್ಟರ್ ಮೋಹನ್ ಸರ್, ನಮ್ಮ ವಿಶೇಷವಾಗಿ ನಮಸ್ತಾರೆ. ಎಲ್ಲಕ್ಕಿಂತ ನಮ್ಮ ಮಹೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. KA18 ಸಿನಿಮಾ ಸರ್, ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಹೇಳಿದ್ದಾರೆ, ಭಾಳ ಚೆನ್ನಾಗಿದೆ ಅದು. ಅದು ಕೂಡ ಯಾವ ಥರ ಏನಂತ ಕಂಪೋಸ್ ಮಾಡಬೇಕು ಎಲ್ಲ ಮಾಡಿದ್ವಿ, ಆಲ್ರೆಡಿ ಮಾತಾಡಿದ್ದೀವಿ. ಒಂದು ಏರಿಯಲ್ಲಿ ಐತೆ ಸರ್, ಏರಿಯಲ್ಲಿ ರೋಪ್ ವರ್ಕ್ ಒಂದು ಐತೆ. ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಲಿಲ್ಲ ಸರ್, ಆ ಥರ ಒಂದು ಪ್ಲಾನ್ ಮಾಡಿದ್ದೀವಿ ಸರ್. ರೋಪ್ ವರ್ಕ್ ಖಂಡಿತವಾಗಿ ಮಾಡ್ತೀವಿ. ನೆಕ್ಸ್ಟು ಸಿಗ್ಬೇಕಾದ್ರೆ ಅದನ್ನು ಮಾಡಿ ಬನ್ನಿ. ಥ್ಯಾಂಕ್ ಯು.